ನೀನಾದೇನ ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವಿಕ್ರಮ್ ವೇದ ಇಬ್ಬರು ಕೂಡ ಕೂತಿರ್ತಾರೆ. ಅವರಿಬ್ಬರಿಗೂ ಕೂಡ ಪ್ರೈವಸಿ ಸಿಗಲಿ ಮಾತಾಡಲಿ ಅಂತ ಹುಡುಗರು ಬಿಟ್ಕೊಟ್ಟು ಪ್ರೀತಮ್ನ ಕರ್ಕೊಂಡು ಹೋಗಿರ್ತಾರೆ. ಪ್ರೀತಮ್ನ ಕೂತ್ಕೊಂಡು ಇವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್, ನಾನು ಬಡವ, ನೀವು ಈ ಪ್ರಾಬ್ಲಮ್ಮ ಸಾಲ್ವ್ ಮಾಡ್ಕೊಳ್ಲೇಬೇಕು. ನೀವು ಮೊದಲೇ ಹೇಳಿ ಕೇಳಿ ದೊಡ್ಡ ಲಾಯರು ಅಂತೇಳಿ ಹೇಳ್ತಿರ್ತಾರೆ. ಹೇಳ್ರಯ್ಯ, ಅದೇನು ನಿಮ್ಮ ಪ್ರಾಬ್ಲಮ್ ಏನು ಅಂತ ವಿಷಯನೇ ಹೇಳ್ತಾ ಇಲ್ವಲ್ಲ ಅಂತ ಕೇಳ್ತಿರ್ತಾರೆ. ಅದೇನಂದರೆ ರಾಮ ಶ್ಯಾಮ ಭಾಮ ಅಂತ ಹೇಳಿ 3 ಜನ ಇರ್ತಾರೆ. ಅದ್ರಾಗೆ ಅವರಿಬ್ಬರು ಕೂಡ ಒಬ್ಬರನ್ನೇ ಲವ್ ಮಾಡ್ತಾ ಇರ್ತಾರೆ ಸರ್. ಅಂದರೆ ಈ ಶ್ಯಾಮ ಅನ್ನೋಳು ಹುಡುಗಿ ಆಗಿರ್ತಾರೆ, ರಾಮ ಭಾಮ ಇಬ್ಬರು ಕೂಡ ಇಷ್ಟಪಡ್ತಾ ಇರ್ತಾರೆ. ಆದರೆ ಈ ಶ್ಯಾಮ ಹುಡುಗಿಗೆ ಅವರಿಬ್ಬರು ಕೂಡ ಯಾರೂ ಇಷ್ಟ ಆಗಲ್ಲ ಅಂತ ಹೇಳಿ ಅಂಕಲ್ಲು ಇನ್ನೊಂದು ಕಪ್ ಡ್ರಿಂಕ್ಸ್ನ ಕುಡಿತಾ ಇರ್ತಾನೆ. ಮತ್ತು ಅವನು ಎಲ್ಲಿಗೆ ಹೇಳಿದ್ದೆ ಅನ್ನೋದು ಗೊತ್ತಾಗಲ್ಲ. ಎಲ್ಲಿದ್ದ ಬಿಟ್ಟೆ ನಾನು ಸರ್, ಇನ್ನೊಂದು ಸಲ ಹೇಳ್ತೀನಿ ಅಂತ ಮತ್ತೆ ಅದೇ ಸ್ಟೋರಿನ ಇನ್ನೊಂದು ಸಲ ಹೇಳ್ತಿರ್ತಾನೆ. ಯಾಕಂದರೆ ಅವನಿಗೆ ಟೈಮ್ ಪಾಸ್ ಆಗಬೇಕಾಗಿರುತ್ತೆ. ಒಂದು ಕಡೆ ಪ್ರೀತಮ್ ನೋಡ್ತಾ ಇದ್ದಾನೆ, ಏನೋ ಇವರಿಬ್ಬರು ಮಾತಾಡ್ತಿದ್ದಾರಲ್ಲ, ನಾನು ಇವರಿಬ್ರು ಕೂಡ ಏನಾದರೂ ಮಾಡಿ ದೂರ ಮಾಡೋಣ ಅಂದರೆ ಇವರೇ ಇಬ್ಬರು ಪ್ಯಾಚಪ್ ಆಗೋಂಗೆ ಕಾಣಿಸ್ತಾ ಇದೆ ಅಂತ ಪ್ರೀತಮ್ ಅಂದ್ಕೊಂಡು ಇಲ್ಲಿಂದ ಬೇಗ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಇನ್ನು ವಿಕ್ರಮ್ ಮತ್ತು ವೇದ ಇಬ್ಬರು ಕೂಡ ಈ ಕೂತಿರ್ಬೇಕಾದ್ರೆ ವೇದನ್ಗೆ ಕೆಮ್ಮು ಬಂದ್ಬಿಡುತ್ತೆ. ಆಗ ತಗೋಬೇತಾಳ ನೀರು ಕುಡಿ ಅಂತ ಹೇಳೋವಷ್ಟರಲ್ಲಿ ತಗೋವೇದ ಅಂತ ಹೇಳಿಬಿಡ್ತಾನೆ. ಆಗ ಇಲ್ಲಿ ವೇದ ಹೇಳ್ತಿರ್ತಾರೆ, ವಿಕ್ರಮ್, ನಾನು ಮೊದಲೆಲ್ಲ ನಿನ್ನ ಮನಸ್ಸಿಂದ ದೂರ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಿದೆ ನಿನ್ನ ಮನಸ್ಸು ಮತ್ತು ಮಾತಿಂದಲೂ ದೂರ ಆಗಿದ್ದೀನಿ ಅಂತ. ಯಾಕಂದರೆ ವೇದಾಗೆ ಪ್ರೀತಿಯಿಂದ ಬೇತಾಳ ಅಂತ ಕರಿತಿದ್ದ ವಿಕ್ರಮ್. ಈಗ ಮಾತನ್ನ ತಗೊಂಡು ಬರೀ ವೇದ ಅಂತೇಳಿ ಕರೆದಿದ್ದರಿಂದ ಇಲ್ಲಿ ಅವಳಿಗೆ ಬೇಜಾರಾಗ್ತಿದೆ. ಮತ್ತು ಮನೇಲೆಲ್ಲ ಹೇಗಿದ್ದಾರೆ ಅಂತ ವೇದ ಕೇಳ್ತಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಮತ್ತು ಇಲ್ಲಿ ವಿಕ್ರಮ್ ಕೇಳ್ತಿದ್ದಾನೆ, ಮತ್ತು ನಿನ್ನ ಕೆಲಸ ಹೇಗೆ ನಡೀತಿದೆ ಅಂದಾಗ ಅದೇ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾದರೆ ನೀನು ಬೇರೆ ಕಡೆ ನೀನು ಗ್ಯಾರೇಜ್ನ ಮಾಡ್ಬೋದು ತಾನೆ, ಇನ್ನೊಂದು 1-2 ಕಡೆ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಆಗುತ್ತೆ, ಆದರೆ ನಂಗೆ ಟೈಮ್ ಸಿಗೋಲ್ವಲ್ಲ, ಅದು ನಮ್ಮ MLA ಸಾಹೇಬ್ರೆ ಈಗ ಮತ್ತೆ ಎಲೆಕ್ಷನ್ ಬೇರೆ ಬರುತ್ತೆ ಅಂತ ಹೇಳಿ ಹಂಗೆ ಸುಮ್ಮನಾಗ್ಬಿಡ್ತಾನೆ. ಯಾಕಂದರೆ ಆ MLA ಇಲ್ಲಿ ವೇದಾಗೆ ಇಷ್ಟ ಇರೋದಿಲ್ಲ, ಅದಕ್ಕೋಸ್ಕರ ಅವನು ಹಾಗೆ ಸುಮ್ಮನೆ ಆಗ್ತಿದ್ದಾನೆ. ಇನ್ನೊಂದು ಕಡೆ ಇಲ್ಲಿ ಹಾಗೆ ಮಾತಾಡ್ತಾ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ನ್ಯೂ ಇಯರ್ನ ವೆಲ್ಕಮ್ ಮಾಡ್ತಿದ್ದೀವಿ ಗೈಸ್. ಇಲ್ಲಿ ಬಂದಿರೋ ಕಪಲ್ಸ್ಗೆ ನಾವೊಂದು ಪ್ರೈಸ್ನ ಇಟ್ಟಿದ್ದೀವಿ. ನಾವು ಕೇಳೋ ಕ್ವಶನ್ಗೆ ನೀವೇನಾದರೂ ಉತ್ತರ ಕೊಟ್ಟರೆ ನಿಮಗೆ ಬಹುಮಾನಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಈ ಅಂಕಲ್ ಗ್ಯಾಂಗ್ ಹುಡುಗರು ಇಲ್ಲಿ ಪ್ರೀತಮ್ನ ಬಿಡೋದಿಲ್ಲ. ಪ್ರೀತಮ್ ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ವೇದ ಕೂಡ ಕೇಳ್ತಿದ್ದಾಳೆ, ಅಲ್ಲ ಗುಂಡ, ನಿನಗೆ ನನ್ನ ನೆನಪೇ ಬರಲಿಲ್ವ ಇಲ್ಲಿನ ತನಕ, ನೀನು ಹೇಗಾದರೂ ಇದೆಯಾ ಅಂತ ಹೇಳಿ ಕೇಳ್ತಿರ್ತಾನೆ. ಆಗ ಮನಸಲ್ಲೇ ಅನ್ಕೊತಾ ಇದ್ದಾನೆ ವೇದ, ನಿನ್ನನ್ನು ಬಿಟ್ಟು ನಿಜವಾಗ್ಲೂ ಕೂಡ ಇರೋದಕ್ಕಾಗಲ್ಲ, ಆದರೂ ಕೂಡ ಗಟ್ಟಿ ಮನಸ್ಸು ಮಾಡಿಕೊಂಡು ಇದ್ದೀನಿ ಅಂತ ಅನ್ಕೊತಾ ಇದ್ದಾನೆ ವಿಕ್ರಮ್. ಇನ್ನು ಇಲ್ಲಿ ವಿಕ್ರಮ್ ಕೂಡ ಕೇಳ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ನೀನು ಇರ್ತೀಯ ಅಂತ ಹೇಳಿ ಕೇಳಿದಾಗ, ಇಲ್ಲ ವಿಕ್ರಮ್, ಆಗೋದಿಲ್ಲ, ಆದರೂ ಕೂಡ ನೀನು ಕಟ್ಕೊಳೋ ಥರ ನನ್ನ ಕೈಗೂ ಕೂಡ ಕರ್ಚೀಫ್ ಕಟ್ಕೊಂಡು ನಿನ್ನ ನೆನಪಲ್ಲೇ ನಾನು ಇನ್ನೂ ಕೂಡ ಇದ್ದೀನಿ ಅಂತ ವಿಕ್ರಮ್ಗೆ ಹೇಳಲ್ಲ, ಮನಸಲ್ಲೇ ಅನ್ಕೊತಾಳೆ. ಇನ್ನು ಇವರಿಬ್ಬರು ಇಲ್ಲೇ ಇರ್ತಾರೆ. ಅಲ್ಲಿಗೆ ಪ್ರೀತಮ್ ಕೂಡ ಬಂದು ಜಾಯಿನ್ ಆಗ್ತಾ ಇದ್ದಾನೆ. ಮತ್ತೊಂದು ಕಡೆ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಆಗ ಎಲ್ರೂ ಕೂಡ ಕಪಲ್ಸ್ನ ಕೇಳ್ತಾ ಇದ್ದಾರೆ, ಪ್ರೀತಿ ಅಂದರೆ ಏನು, ನಿಮ್ಮ ಅನಿಸಿಕೆನ ಹೇಳಿ ಅಂದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಒಬ್ರನ್ನ ಅರ್ಥ ಮಾಡ್ಕೊಂಡು ಹೋಗೋದೇ ಪ್ರೀತಿ ಅಂತ ಹೇಳ್ತಿರ್ತಾರೆ. ಆವಾಗ ವಿಕ್ರಮ್ ಮತ್ತು ವೇದನ ಹತ್ರನೂ ಬರ್ತಾ ಇದ್ದಾರೆ. ನೀವಿಬ್ಬರು ಕೂಡ ಕಪಲ್ಸ್ ಅಂತ ಕೇಳ್ತಿದ್ದಾರೆ. ಆಗ ಇನ್ನೇನು ಪ್ರೀತಮ್ ಇಲ್ಲ ಅನ್ನೋವಷ್ಟರಲ್ಲಿ ಅಂಕಲ್ ಹುಡುಗರು, ಹೌದೌದು, ಇವಳು ವಿಕ್ರಮ್ಮು, ಇವಳು ವೇದ, ಇವರಿಬ್ಬರು ಕೂಡ ಕಪಲ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಿಮ್ಮಲ್ಲಿ ಪ್ರೀತಿ ಅಂದರೆ ಏನು ಅಂತ ಕೇಳಿದಾಗ, ನನಗೆ ಮೊದಲೇ ಒಟ್ಟು ಸ್ವಭಾವ, ನನಗದೆಲ್ಲ ಗೊತ್ತಿಲ್ಲ, ಆದರೂ ಕೂಡ ನಮಗೆ ಯಾರೋ ಒಬ್ಬರು ಹೇಳಿದರು, ಪ್ರೀತಿ ಅಂದರೆ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡೋ ಮರ್ಯಾದೆ ಬೆಲೆನೇ ಪ್ರೀತಿ ಅಂತ ಹೇಳ್ತಿರ್ತಾನೆ ವಿಕ್ರಮ್. ಹಾಗಾದರೆ ಇದನ್ನು ಹೇಳಿದ್ದು ಯಾರಂತ ಕೇಳ್ಬೋದಾ ಅಂದಾಗ ವಿಕ್ರಮ್ ವೇದನ್ನ ನೋಡ್ತಿರ್ತಾನೆ. ಆ ಆ್ಯಂಕರ್ಗೆ ಗೊತ್ತಾಗಿ ವೇದನ ಹತ್ರ ಹೋಗಿ ಕೇಳ್ತಿದ್ದಾರೆ, ಮೇಡಮ್, ನಿಮ್ಮ ಗಂಡನಿಗೆ ನೀವೇನಾ ಇದನ್ನ ಹೇಳಿದ್ದು ಅಂದಾಗ ಹೌದು ಅಂತ ಹೇಳಿ ವೇದ ಹೇಳ್ತಿರ್ತಾರೆ. ಸರಿ, ಹಾಗಾದರೆ ಇವ್ರ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ ಆ್ಯಂಕರ್.
ಹಾಗಾದರೆ ನೀವು ಇಷ್ಟೊಂದು ಬೆಲೆ ಕೊಡ್ತೀರಾ ನಿಮ್ಮ ಗಂಡನಿಗೆ ಅಂತೇಳಿ ಕೇಳ್ತಿರ್ತಾರೆ. ಹೌದು, ನಾವಿಬ್ಬರು ಕೂಡ ಒಬ್ರನ್ನ ನಂಬ್ತೀವಿ, ಒಬ್ರಿಗೆ ಒಬ್ಬರು ಬೆಲೆನ ಕೊಡ್ತೀವಿ. ನಾನು ಎಷ್ಟೋ ಸಲ ತಪ್ಪು ಮಾಡಿದಾಗ ವಿಕ್ರಮ್ ನನ್ನ ಪರ ನಿಂತಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇರುತ್ತೆ. ವಿಕ್ರಮ್ ಬೇರೆ ಏನಾದರೂ ಉತ್ತರನ ಕೊಡ್ಬೋದಾಗಿತ್ತು, ಆದರೆ ನಾನು ಹೇಳಿದ ಮಾತನ್ನ ಇಲ್ಲಿನ ತನಕ ಜ್ಞಾಪ ಇಟ್ಕೊಂಡು ಈ ಸಿಚುವೇಷನಲ್ಲಿ ಇದನ್ನ ಹೇಳಿದ್ದಾನೆ ಅಂದರೆ ಅಲ್ಲೇ ಗೊತ್ತಾಗುತ್ತಲ್ವ ಅವನಿಗೆ ನನ್ನ ಮೇಲೆ ಎಷ್ಟು ಗೌರವ ಇದೆ, ನಾವಿಬ್ಬರು ಕೂಡ ಪರಸ್ಪರ ಎಷ್ಟೊಂದು ಗೌರವ ಅಭಿಮಾನದಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದಾಳೆ. ಮನಸಲ್ಲೇ ವಿಕ್ರಮ್ ಅನ್ಕೊತಾ ಇರ್ತಾನೆ, ಹೌದು ವೇದ, ನೀನು ನನಗೆ ಎಷ್ಟು ಸಪೋರ್ಟ್ ಆಗಿದೆಯಾ ಅಂತ ಗೊತ್ತು. ಮುಂಚೆ ನಾನು ಇಲ್ಲಿ ಕೋರ್ಟಲ್ಲಿ ಕೇಸಲ್ಲಿರಬೇಕಾದ್ರೆ ಆ ವಿಷಯದಲ್ಲಿ ನೀನು ಎಷ್ಟು ಸಪೋರ್ಟ್ ಮಾಡಿದೆ, ನನಗೆ ಯಾರು ಕೂಡ ನನ್ನನ್ನು ನಂಬ್ತಾನೆ ಇರಲಿಲ್ಲ. ಆಗ ನಿಮ್ಮ ತಂದೆಯವರು ನೀನು ಬಿಟ್ಟರೆ ಬೇರೆ ಯಾರು ಕೂಡ ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಕೂಡ ಎಲ್ಲರೂ ಒಪಿನಿಯನ್ನು ಇಲ್ಲಿ ಆ್ಯಂಕರ್ ತೊಗೊಳ್ತಾ ಇದ್ದಾರೆ. ಎಲ್ಲರ ಹತ್ರ ಮಾತಾಡಿ ಈಗ ಸ್ಟೇಜ್ ಹತ್ರ ಹೋಗ್ತಿದ್ದಾರೆ. ಸ್ಟೇಜ್ ಹತ್ರ ಹೋಗಿ ನೋಡಿ, ತುಂಬ ಜನದ ಹತ್ರ ನಾನು ಕೇಳಿದೆ, ಆದರೆ ಹೀಗೆ ಒಬ್ರನ್ನ ಅರ್ಥ ಮಾಡ್ಕೊಂಡಾಗೆ ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಈ ಪ್ರೈಸ್ನ ನಾನು ವಿಕ್ರಮ್ ಮತ್ತು ವೇದಾಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಯಾರಿಗೆ ಖುಷಿಯಾಗಿರುತ್ತೋ ಗೊತ್ತಿಲ್ಲ, ಆದರೆ ಅಲ್ಲಿ ವಿಕ್ರಮ್ ಫ್ರೆಂಡ್ಸು, ವಿಕ್ರಮ್ ಗ್ಯಾಂಗ್ ಅವ್ರಿಗೆ ತುಂಬ ಖುಷಿಯಾಗಿರುತ್ತೆ. ಅವರು ಖುಷಿಯಾಗಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಆದಮೇಲೆ ಈ ಕಡೆ ಪ್ರೀತಮ್ಗೆ ತುಂಬ ಸಿಟ್ಟು ಬರ್ತಿರುತ್ತೆ. ಇವರಿಬ್ಬರಿಗೂ ಪ್ರೈಸ್ ಬಂದಿದೆಯಲ್ಲ ಅಂತ ಒಂದು ಹುಡುಗಿನ ನೋಡ್ತಿರ್ತಾನೆ. ಅವರು ತುಂಬ ಜ್ಯುವೆಲ್ರಿನೇ ಹಾಕ್ಕೊಂಡಿರ್ತಾರೆ. ಇದನ್ನು ಏನೋ ಅವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಅವರಿಬ್ಬರ ಹತ್ರ ಡ್ಯಾನ್ಸ್ ಕೂಡ ಮಾಡಿಸ್ತಾ ಇದ್ದಾರೆ. ವಿಕ್ರಮ್ ವೇದ ಹೊಸ ಸಾಂಗು, ಡಿ ಬಾಸ್ ಹೊಸ ಸಾಂಗ್ಗೆ ಇಬ್ಬರು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆದರೆ ವಿಕ್ರಮ್, ನನಗೆ ಡ್ಯಾನ್ಸ್ ಎಲ್ಲ ಬರೋದಿಲ್ಲ, ನನಗೆ ಇದೆಲ್ಲ ಈ ಸ್ಟ್ರಕ್ಚರೇ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ನೋಡಿ, ಈಗಂದರೆ ಹೇಗೆ, ನೀವು ಅಷ್ಟೊಂದು ಒಳ್ಳೆ ಉತ್ತರನ ಕೊಟ್ಟಿದ್ದೀರಾ, ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಎಲ್ಲರೂ ಕೂಡ ಬಲವಂತ ಮಾಡ್ತಿದ್ದಾರೆ. ಕೊನೆಗೆ ವಿಕ್ರಮ್ ವೇದ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತು ವೇದ ಇದೀ ಸಂದರ್ಭನ ನಾನು ಯಾವತ್ತೂ ಕೂಡ ಲೈಫ್ ಟೈಮಲ್ಲಿ ಮರೆಯೋದಕ್ಕೆ ಆಗಲ್ಲ. ಯಾಕಂದರೆ ತುಂಬ ಕೆಟ್ಟ ಸಿಚುವೇಷನಲ್ಲಿ ನಮ್ಮ ಮದುವೆ ಆಗಿತ್ತು. ಯಾವತ್ತೂ ಕೂಡ ನಮ್ಮನ್ನು ಇಷ್ಟು ಚೆನ್ನಾಗಿ ಯಾವುದೇ ಒಂದು ಫಂಕ್ಷನಲ್ಲಾದರೂ ನಾವು ಮೀಟಪ್ ಮಾಡಿರಲಿಲ್ಲ. ಇದೊಂಥರ ನನಗೆ ಸ್ಪೆಷಲ್ ನ್ಯೂ ಇಯರ್ ಅಂತ ಎಲ್ಲ ಹೇಳ್ತಿರ್ತಾರೆ. ವೇದ ಮಾತು ಕೇಳಿ ವಿಕ್ರಮ್ಗೂ ಖುಷಿ ಆಗ್ತಾ ಇರುತ್ತೆ, ಆದರೆ ಅವನ್ನ ತೋರಿಸ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾನು ಕೂಡ ಅವಳಿಗೆ ಅಷ್ಟೊಂದು ಕ್ಲೋಸ್ ಆದರೆ ಅವಳು ಇನ್ನೂ ಕೂಡ ನನ್ನನ್ನು ಹಚ್ಕೊಂಡ್ಬಿಡ್ತಾಳೆ. ಅವಳು ಇನ್ನೂ ಕೂಡ ದೊಡ್ಡದಾಗಿ ಬೆಳಿಬೇಕು, ಬೇರೆ ಬೇರೆ ಕಂಟ್ರಿನಲ್ಲಿ ಇರಬೇಕು. ಅವಳು ನಮ್ಮ ಮನೆಯಲ್ಲಿ, ನಮ್ಮ ಮನೆ ಗುಡಿಸ್ದಲ್ಲಿ ಇರಬಾರ್ದು ಅಂತ ವಿಕ್ರಮ್ ಮನಸಲ್ಲೇ ಅಂದ್ಕೊಂಡು ನನಗೆ ಈ ಥರ ಫಂಕ್ಷನ್ಸ್ ಎಲ್ಲ ನನಗಿಷ್ಟ ಆಗೋದಿಲ್ಲ ಅಂತ ಎಲ್ಲರ ಮುಂದೆ ಹೇಳ್ತಿರ್ತಾನೆ. ಮತ್ತು ಅವರು ವಾಪಸ್ ಹೋಗಿ ಅವರವ್ರ ಜಾಗದಲ್ಲಿ ಕೂತ್ಕೊತಾ ಇದ್ದಾರೆ. ಇನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅವರನ್ನೇ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವರಿಬ್ಬರು ಕೂಡ ಒಳ್ಳೆ ಪೇರ್ ಅಂತ ಹೇಳಿ ಮಾತಾಡ್ಕೊತಿದ್ದಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಪ್ರೋಮೋ ಕೂಡ ಹಾಕಿದ್ದೀವಿ, ನೋಡಿ.